ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗತೀಸ್ ಕಿಚನ್. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಜೀರಾ ರೈಸ್ ಕುಕ್ಕರ್ ಒಳಗೆ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟ್ ಇಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಇಂಚಷ್ಟು ಚಕ್ಕೆ ಮತ್ತು ಒಂದು 7ರಿಂದ 8 ಮೆಣಸು ಹಾಕ್ಬಿಟ್ಟು ತರಿಯಾಗಿ ಪುಡಿ ಮಾಡ್ಕೊಂಡ್ಬಿಡಿ. ಅದನ್ನು ನೋಡಿ ಮಸಾಲ ರೆಡಿ ಆಯಿತು. ಏನು ಹಾಕಬೇಕಲ್ಲ ಮೇನ್ ಮಸಾಲ ಇದೆ. ಇವಾಗ ಒಂದು ಕುಕ್ಕರಿಗೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಉದ್ದುದ್ದ ಹೆಚ್ಚಿರೋ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ತುಂಬ ಈಸಿ. ಜಾಸ್ತಿ ಯಾರು ಎಣ್ಣೆನ ಇಷ್ಟಪಡಲ್ಲೋ ಅವರು ಈ ಥರ ಮಾಡ್ಕೋಬೋದು. ಒಗ್ಗರಣೆ ಸ್ವಲ್ಪ ಬಳಸ್ತೀವಿ ಎಣ್ಣೆನ, ಯಾಕಂದರೆ ನೀರು ಬೇಯಿಸ್ತೀವಲ್ಲ ಅಷ್ಟೊಂದು ಎಣ್ಣೆ ಬೇಕಾಗಲ್ಲ. ಇವಾಗ ಅದಕ್ಕೆ ಉದ್ದುದ್ದ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ನಾವೇನು ಪುಡಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಪುಡಿನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ. ಇವಾಗ ನೆನೆಸಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು. ಈಗ 1 ಕಪ್ ಅಕ್ಕಿಗೆ ಎಷ್ಟು ನೀರು ಇಟ್ಕೋತಿರಲ್ಲ ನಿಮ್ಮ ಮನೆಯಲ್ಲಿ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಿ. ಒಂದು ಸಣ್ಣ ಕುದಿ ಬರಬೇಕು. ಎಕ್ಸ್ಟ್ರಾ ಏನು ನೀರು ಹಾಕೋದು ಬೇಡ ಇದಕ್ಕೆ, ಯಾಕಂದರೆ ತರಕಾರಿ ಏನು ಅಷ್ಟೊಂದಿಲ್ಲ. ಇವಾಗ 1 ಕುದಿ ಬಂದಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2ರಿಂದ 3 ವಿಷಲ್ ಮಾಡಿದರೆ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂತು. ಬೇಕಾದರೆ ಇದ್ರ ಜೊತೆ ದಾಲ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ನೋಡಿ ಎಷ್ಟು ಉದುರಾಗಿ ರೆಡಿ ಆಗೈತಂತ. ಇಷ್ಟೇ ಈ ರೆಸಿಪಿ, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.